ನಮಸ್ಕಾರ ಸ್ನೇಹಿತರೆ. ಅಂದರೆ ಒತ್ತಡದ ಮಟ್ಟವನ್ನು ತಗ್ಗಿಸಲು ಮತ್ತು ಮಾನಸಿಕ ಆರೋಗ್ಯವನ್ನು ಪ್ರತಿದಿನವೂ ಸುಧಾರಿಸಲು ಹಲವಾರು ಕ್ರಮಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಅವು ಯಾವ್ಯಾವು ಅನ್ನುವುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲು ಸ್ನೇಹಿತರೆ ನೀವು ಇಷ್ಟಪಡುತ್ತಿದ್ದರೆ ಈಗಲೇ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗುವುದು ದಯವಿಟ್ಟು ಮರೆಯಬೇಡಿ. ಹಾಗಾಗಿದ್ದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿಯಾಗಿ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಬೇಕಾಗಿದ್ದರೆ 10 ಸಲಹೆಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಒಂದನೇದು, ಒಳ್ಳೆಯ ವಿಷಯಗಳ ಬಗ್ಗೆ ಹೆಚ್ಚಿನ ಕಾಳಜಿ ಮತ್ತು ನಿಗಾ ಇರಿಸುವುದು ಬಹಳ ಉತ್ತಮ. ಹಾಗೂ ನೀವು ಮಾನಸಿಕ ಆರೋಗ್ಯ ಚೆನ್ನಾಗಿ ಇರಬೇಕು ಅಂದರೆ ನೀವು ಒಳ್ಳೆಯ ವಿಷಯಗಳ ಬಗ್ಗೆ ಮಾತ್ರ ನೀವು ನಿಗಾ ಇರಿಸಬೇಕು ಮತ್ತು ಕೆಟ್ಟ ವಿಷಯಗಳು ತಲೆಗೆ ಹಾಕಿಕೊಳ್ಳಬಾರದು ಮತ್ತು ಬೇರೆಯವರಿಗೆ ಒಳ್ಳೆಯದನ್ನೇ ನೀವು ಬಯಸಬೇಕು. ಹಾಗೆ ನಿಮಗೆ ಒಳ್ಳೆಯದನ್ನು ಬಯಸಿದವರಿಗೆ ನೀವು ಯಾವಾಗಲೂ ಕೃತಜ್ಞತೆಯಾಗಿರಬೇಕು. ಹಾಗೂ ವ್ಯಾಯಾಮ, ನೀವು ವ್ಯಾಯಾಮ ಮಾಡುವಾಗ ಅದು ನಿಮಗೆ ಉತ್ತಮ ಭಾವನೆ ನೀಡುತ್ತದೆ. ನೀವು ಉತ್ತಮವಾಗಿ ಕಾಣುವಾಗ ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚುತ್ತದೆ. ಇದು ನಿಮಗೆ ಉತ್ತಮ ಮೈಂಡ್ ಸೆಟ್ ಇಟ್ಟುಕೊಳ್ಳಲು ಸಹಾಯ ಕೂಡ ಮಾಡುತ್ತದೆ. ಮತ್ತೆ ನಿಮ್ಮ ಆಹಾರವನ್ನು ನಿಯಂತ್ರಿಸಿ, ಅಂದರೆ ವ್ಯಾಯಾಮದ ಒಂದಿಗೆ ಡಯಟ್ ಅನ್ನು ಫಾಲೋ ಮಾಡಿ. ನಿಮ್ಮ ಆಹಾರ ಕ್ರಮಗಳು ನಿಮಗೆ ಭಾವನೆಯನ್ನು ಬದಲಾಯಿಸಬಹುದು. ಹಣ್ಣುಗಳು, ತರಕಾರಿಗಳು ತಿನ್ನುವುದು ಮತ್ತು ಸಾಕಷ್ಟು ನೀರು ಕುಡಿಯುವುದು ಸುಲಭವಾದ ಪಿಕ್ ಮಿ ಅಪ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಹಾಗೆ ಧ್ಯಾನ ಮಾಡಿ. ನಿಮ್ಮ ಮನಸ್ಸನ್ನು ವಿಶ್ರಾಂತಿ ಮಾಡಲು ಯಾವುದರ ಬಗ್ಗೆ ಯೋಚಿಸಬಾರದು ಎಂದು ಪ್ರತಿ ದಿನದ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ನಿಮಗೆ ನೀವೇ ಹೇಳಿಕೊಳ್ಳುತ್ತಾ ಧ್ಯಾನ ಮಾಡಿ. ಧ್ಯಾನವು ನಿಮ್ಮಲ್ಲಿ ಮಾಡುವ ಕೆಟ್ಟ ಆಲೋಚನೆಗಳನ್ನು ನಿಯಂತ್ರಿಸುತ್ತದೆ. ಮತ್ತು ನಿದ್ರೆ, ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ನಿದ್ರೆ ಬಹಳ ಮುಖ್ಯ. ದಿನಕ್ಕೆ 8 ಗಂಟೆ ನಿದ್ದೆ ಮಾಡಿ. ಪ್ರತಿದಿನವೂ ಒಂದು ಸಮಯಕ್ಕೆ ಮಲಗುವ ಹಾಗೂ ಏಳುವ ಅಭ್ಯಾಸ ಮಾಡಿಕೊಳ್ಳಿ ಮತ್ತು ಭಾವನೆ ಹಂಚಿಕೊಳ್ಳಿ. ನೀವು ಯಾವುದಾದರೂ ವಿಚಾರದ ವಿರುದ್ಧ ಮನಸ್ಸಿನಲ್ಲಿಯೇ ಹೊರಡಾಡುತ್ತಿದ್ದರೆ ಅದನ್ನು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರೊಂದಿಗೆ ಅಥವಾ ನಿಮ್ಮ ಹತ್ತಿರವಿರುವ ಯಾರಾಗಿ ಆದರೂ ಹಂಚಿಕೊಳ್ಳುವ ಹಿಂಜರಿಯದಿದ್ದರೆ ಅವರ ಬೆಂಬಲ ಮತ್ತು ಸಲಹೆ ಪಡೆಯಿರಿ ಮತ್ತು ನಿಮ್ಮ ಹವ್ಯಾಸಕ್ಕಾಗಿ ಸಮಯ ನೀಡಿ. ನೀವು ಇಷ್ಟಪಡುವ ನಿಮ್ಮ ಹವ್ಯಾಸಕ್ಕಾಗಿ ಸಮಯವನ್ನು ತೆಗೆದುಕೊಳ್ಳಿ. ಅದು ಓದುವಿಕೆ, ಬರವಣಿಗೆ, ಕಲೆ, ಕ್ರೀಡೆ ಹಾಗೂ ಯಾವುದೇ ಆಗಿರಬಹುದು. ನಿಮ್ಮ ಹವ್ಯಾಸ ನೀವು ಅದರಲ್ಲಿ ಉತ್ತಮವಾಗಿದ್ದರೂ ಸಹ ನೀವು ಸ್ವಾಭಿಮಾನವನ್ನು ಹೆಚ್ಚಿಸಬಹುದು ಮತ್ತು ಬೇರೆಯವರಿಗೆ ಏನಾದರೂ ಮಾಡಿ. ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ನೀವು ನಿಮ್ಮನ್ನು ಸುತ್ತಲೂ ಇರುವ ಜನರಿಗೆ ಸಹಾಯ ಮಾಡುತ್ತಾ ಇರಿ. ಅವರ ಕೃತಜ್ಞತೆ ನೀವು ವಿಶ್ವದ ಅಗ್ರಸ್ಥಾನದಲ್ಲಿರುವಂತೆ ಭಾವಿಸಬಹುದು. ಅದು ದೊಡ್ಡ ಸಹಾಯವಾಗಲಿ ಬೇಕೆನ್ನುವುದಿಲ್ಲಿ ಅಥವಾ ಅಳೆಯಲಿ ಸೇವೆ ಆಗಿರಬಹುದು. ಅಡುಗೆ ಮನೆಯಲ್ಲಿ ಅಮ್ಮನಿಗೆ ಹೆಲ್ಪ್ ಮಾಡುವುದು ಆಗಿರಬಹುದು. ಆಗ ನೀವು ಏಕಾಂಗಿಯಾಗಿ ಮಾಡುವ ಬೇಡದ ಯೋಚನೆಗಳಿಂದ ದೂರವಿರುತ್ತೀರಿ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಸಂಗೀತವನ್ನು ಆಲಿಸಿ. ನಿಸರ್ಗದ ಶಬ್ದಗಳು, ವಾದ್ಯ ಸಂಗೀತ ಮತ್ತು ಶಾಂತಿಯುತ ಪಠಣಗಳಂಥ ಶಬ್ದಗಳನ್ನು ಕೇಳುವುದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಮನಸ್ಥಿತಿಯನ್ನು ಸಹ ಬದಲಾಯಿಸುತ್ತದೆ ಎಂದು ಸಾಬೀತಾಗಿದೆ. ಮತ್ತು ತಜ್ಞರನ್ನು ಸಂಪರ್ಕಿಸಿ. ಒಂದು ವೇಳೆ ಉಳಿದೆಲ್ಲವೂ ವಿಫಲವಾದರೆ, ಅಂದರೆ ನಾನು ಕೊಟ್ಟಿರ್ತಕ್ಕಂಥ ಸಲಹೆಗಳಲ್ಲಿ ನಿಮಗೆ ಆ ಸಲಹೆಗಳು ಉಪಯುಕ್ತವಾಗಿಲ್ಲ ಅಥವಾ ವಿಫಲವಾಗಿದ್ದರೆ, ನೀವು ನಿಮ್ಮ ಮಾನಸಿಕ ಆರೋಗ್ಯವನ್ನು ನಿರ್ವಹಿಸಲು ನಿಮಗೆ ಸಾಧ್ಯವಾಗದಿದ್ದರೆ ಮೊದಲಿಗೆ ಫಸ್ಟಾಗಿ ತಜ್ಞರನ್ನು ಸಂಪರ್ಕಿಸಬೇಕು. ಹಾಗಾಗಿ ಸ್ನೇಹಿತರೆ, ಯಾವ ರೀತಿಯಾಗಿ ಮಾನಸಿಕ ಆರೋಗ್ಯವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಮತ್ತು ಯಾವ ಸಲಹೆಗಳನ್ನು ನಾವು ತೆಗೆದುಕೊಂಡ್ರೆ ಮಾನಸಿಕ ಆರೋಗ್ಯದಿಂದ ನಾವು ನಿರ್ಮೂಲನೆ ಆಗ್ತೀವಿ ಅನ್ನೋದರ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದುಕೊಂಡಿರುತ್ತೇನೆ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಸಿಗೋಣ.